ಮಹಿಳೆಯರ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ. ಇದರ ಉದ್ದೇಶ ನಿಮಗೆಲ್ಲರಿಗೂ ನಾವು ಕಳೆದ ಬಾರಿಯೇ ಹೇಳಿದ್ದಂತೆ ಒಂದು ಈ 4-5 ದಶಕಗಳಿಂದ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ನಡೆದಿರುವಂಥ ಮಹಿಳೆಯರ ಮೇಲೆ ನಡೆದಿರುವಂಥ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರಗಳು ಮತ್ತು ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳನ್ನು SIT ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಹಾಗೂ ಸರ್ಕಾರ ಮತ್ತು ಹೊರಗಿನ ಯಾರೂ ಕೂಡ SIT ಮೇಲೆ ಒತ್ತಡ ಬೀರಬಾರ್ದು ಮತ್ತು SIT ಕೂಡ ಯಾವುದೇ ಒತ್ತಡಕ್ಕೂ ಮಣಿಬಾರ್ದು. ಹಾಗೆ ಅದು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸೋಕ್ಕೋಸ್ಕರ, ಆಗ್ರಹ ಮಾಡೋಕ್ಕೋಸ್ಕರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಳ್ತಂಗಡಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತು ಇದು ಡಿಸೆಂಬರ್ 16ನೇ ತಾರೀಕು ಬೆಳಿಗ್ಗೆ ಸುಮಾರು 10 ಗಂಟೆ ಇಲ್ಲ 10:15 ಅಷ್ಟೊತ್ತಿಗೆ ಮಾರಿಗುಡಿ, ಬೆಳ್ತಂಗಡಿಯ ಮಾರಿಗುಡಿಯಿಂದ ಆರಂಭವಾಗುತ್ತೆ. ಮತ್ತು ಇದಕ್ಕೆ ನಾವು ಈಗಾಗಲೇ ಎಲ್ಲ ಅನುಮತಿಯನ್ನು ತಗೊಂಡಿದ್ದೀವಿ. ಪೊಲೀಸ್ ಇಲಾಖೆಯಿಂದ ಇರ್ಬೋದು, ತಾಲೂಕು ತಹಸೀಲ್ದಾರಿಂದ ಇರ್ಬೋದು, ಎಲ್ಲ ಇಲಾಖೆಗಳಿಂದನೂ ಕೂಡ ನಾವು ಅನುಮತಿಯನ್ನು ತಗೊಂಡಿದ್ದೀವಿ. ಇದು ಮೌನ ಮೆರವಣಿಗೆ ಆಗಿರುತ್ತೆ. ನಾವು ಮೆರವಣಿಗೆಯಲ್ಲಿ ಯಾವುದೇ ಘೋಷಣೆಗಳನ್ನು ಕೂಗೋದಿಲ್ಲ. ಆದರೆ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ನಮ್ಮ ಏನು ಉದ್ದೇಶ ಇದೆ, ನಾವು ಏನು ಹೇಳಬೇಕಂತಿದ್ದೀವಿ ಅದನ್ನು ನಾವು ಸ್ಪಷ್ಟವಾಗಿ ನಾವು ಪ್ಲಕಾರ್ಡ್ಗಳ ಮೂಲಕ ನಾವು ಹೇಳ್ತೀವಿ. ಹಾಗೆಯೇ ನಾವು ಸುಮಾರು ಅದು 1 ಕಿಲೋಮೀಟರ್ ಅಷ್ಟು ಮೆರವಣಿಗೆಯನ್ನು ನಾವು ಮಾಡ್ತೀವಿ. ಹಾಗೆ ನಾವು 1,000 ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿ ಅನುಮತಿಯನ್ನು ಪಡೆದಿದ್ದೀವಿ. ಇಡೀ ರಾಜ್ಯದಿಂದ ಒಳ್ಳೆ ಸ್ಪಂದನೆ ಇದೆ ಇದಕ್ಕೆ. ಹೆಣ್ಮಕ್ಳು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಬೀದರಿಂದ ಹಿಡಿದು ಈ ಕಡೆ ಚಾಮರಾಜನಗರದವರೆಗೂ ಕೂಡ ಹೆಣ್ಮಕ್ಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸೋಕ್ಕೆ